ಯಾಕೆ ಟೆನ್ಷನ್ ತಾಡ್ತಿಲ್ಲ ಜನಗಳು? ಹತ್ತಿರ ಪರಿಹಾರ ಆಗಿ ದಿನಗಳು ಅಳ್ತಾ ಇದ್ದೆ. ದೇವರಿಗೆ ಕಿಸ್ಸೋಡೋ ದೇವರಿಗೆ ದಿನ ಕಿಸ್ಸೊಡಿತಿದ್ದು ನಾನು. ಕಷ್ಟಪಡಬೇಕು, ನೋವು ಪಡಬೇಕು, ಆಗ ಮುಂದೆ ಬರೋದು. ತುಂಬ ಕಷ್ಟಪಟ್ಟಿದ್ರೆ ಬಾಯಿ ಬಾ ಇಲ್ಲಿ ಬಾ ಬಮ್ಮ. ತುಂಬ ಕಷ್ಟಬಿದ್ಮೇಲೆ ಈ ಬಹುಮಾನ ಕೊಡೋದು ತಂಗಿ. ಆಮೇಲೆ ಯಾಕಲ್ಲ, ಯಾಕೆ ಮಗಳೇ? ಹಾಂ ಯಾಕೆ ಎಲ್ಲ ಅಳ್ತೀರಿ? ಹೆಂಗೆ ಬಿಡೋದು? ನೀನು ಅಳ್ತಿದ್ಯಲ್ಲ. ಹಾಂ ಬಾಯ್ ಬಾ ಯಾಕಪ್ಪ? ಯಾಕಪ್ಪ? ಈ ಚಿಕ್ಕಪ್ಪ ಹಂಗನ್ನಲ್ಲ, ನಾನು ಹಂಗನ್ನಲ್ಲ ತಂಗಿ ಅಲ್ಲ. ಅವಳೇ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅವಳ ಇವತ್ತು ನನ್ನ ಗಂಡ ಭಾಳ ಒಳ್ಳೆಯದು ಸ್ವಾಮಿ. ಇವತ್ತು ಕೆಟ್ಟದಾಗಲಿ ಅಂತ ಬಯಸಲ್ಲ, ನಾವು ನಾಶ ಆಗಲಿ ಅಂತ ಬಯಸ್ತಾರೆ. ಎಲ್ಲ ತಪ್ಪು ತಂಗಿ. ಜನ ಅಂತ ವರ್ಷದ ನಾಶ ಆಗಲ್ಲ. ಈಗ ನನಗೆ ಹೊಡಿತೀವಿ ಅಂತ ಹಾಕ್ತಾರೆ. ನನಗೆ ಯಾರು ಹೊಡೆಯಕ್ಕೆ ಸಾಧ್ಯನಾ? ಮತ್ತೆ ಹೊಡೆಯಂಗಿದ್ರೆ ಕಾರ್ಗಳವೆ. ಮತ್ತೆ ಆಮೇಲೆ ಹೆಣ್ ಕೆಲಸ ದೇವಸ್ಥಾನ ನಿಲ್ಲಿಸ್ತೀವಿ ಅಂತ, ಹೆಣ್ ಕೆಲಸ ಹೆಣ್ಸು ಮುಡ್ತಾರೆ ಅಂತ ಮುಟ್ಟೋದು ಬೇಡವಾ? ಈಗ ಆಂಬುಲೆನ್ಸ್ ಒಂದು ಅಜ್ಜಿ ಬರೋದು ಕರ್ಕೊಂಬತ್ತೀವಿ, ಯಾರೋ ಹೆಣ್ಸು ಮುಡ್ತಾರೆ ಅಂತ ಹಾಕಿ ನಿನ್ ಕೆಲಸ ಬೈತಾರೆ ಅಂತ ಬೈಯೋದು ಬೇಡವಾ? ಸಾವಿರಾರು ಜನ ಕೋಟೆ ಅಂತ ತಂಗಿಯರಿಲ್ವ? ನನಗೆ ಕೋಟೆ ಅಂತ ತಮ್ಮಂದ್ರಿಲ್ವ? ಬರೀ ನನ್ನ ಬಗ್ಗೆ ಮಾತಾಡಿ ಜನ ಹೊಡಿತಾರಮ್ಮ. ಆ ಮಟ್ಟಿಗೆ ಸಿಕ್ಕೊಂಡಿಲ್ಲ ನಾನು, ದುಡ್ಡಿಕೊಂಡಿಲ್ಲ ನಾನು. ನನ್ನ ಬಗ್ಗೆ ಮಾತಾಡಿ ನಂಗೆ ಹೊಡಬಿಡ್ತಾರೆ ಜನ. ನಾನು ₹1 ಯಾರನ್ನ ಇವತ್ತಿನವರೆಗೆ ಕೇಳಿಲ್ಲ. ಯಾರು ಬರ್ರಿಂದಲ್ಲ, ಯಾರು ಹೋಗ್ರಿಂದಲ್ಲ. ನಾನು ಬೈಯೋದು ಐವಿಗಳು ಮಾತ್ರ, ದಳಂಕಾರಿಗಳು ಮಾತ್ರ ಅಲ್ಲಪ್ಪ. ಜಾಸ್ತಿ ಕಥೆ ಅದನ್ನು ಕೊಡ್ತೀವಿ ನಾವು. ಯಾಕೆಂದ್ರೆ ಇಲ್ಲಿ ದೇವಸ್ಥಾನ ಕಷ್ಟಪಟ್ಟು ಮಾಡೋದು ನಮ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ನಾವು ದಿನಕ್ಕೆ ಒಂದು ಊಟ ಮಾಡ್ಕೊಂಡು ಸಾಯ್ತಾರ ನನಗೆ. ನಿನಗೆ ನಿಮ್ಮ ಯಜಮಾನ ಕರ್ಕೊಂಬ. ಎಷ್ಟು ಏನು ಮಾಡ್ತಾನೆ ಕೆಲಸ? ನಾನು ಡ್ರೈವರೇ. ನಿಮ್ದು ಯಾವ ತಂದೆ? ಬೆಂಗಳೂರು. ಅಷ್ಟು ಕುಂಟೇನಾ? ಅದೇ ಏರಿಯಾ ಅದು ಹೀರೋ ಬಂದಿದ್ದಲ್ಲ, ಸಿನಿಮಾ ಆಡ್ತೀರಾ ಅಂತ. ಒಂದು 3 ಆಡಿದ್ದೀನಲ್ಲ, ರಿಹರ್ಸಲ್ ಮಾಡಲ್ಲ, ಅಲ್ಲೇ ಆಡ್ತಿ ಬ್ಯಾಕ್ ಹಂಗೆ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಏನೋ ಒಂದು ಆಡಕ್ಕೆ ಬಂದು ನಿಮ್ಮ ಮನೆಗೆ ಊಟಕ್ಕೆ, ತಂಗಿ ಮನೆಗೆ ಊಟಕ್ಕೆ ಬರ್ತೀನಂತೆ. ಹೊಳತ ಅಡುಗೆ ಮಾಡ್ಬೇಡ, ಗೊಂಡೆ ಗಿಣ್ಣೆ ಹಾಕ್ಬಿಟ್ಟಿಯ. ನೋಡಿದ್ದೇವೆ ಜೀವನ. ಏನ್ ಹೇಳಿ? ಕಿತ್ಕೊಂಡು ತಿನ್ನೋದಲ್ಲ ಜೀವನ, ಕೊಟ್ಟು ಕೊಡೋದು ಜೀವನ. ತಂಗಿ ನಿಂಗೂ ಪಾಪ ಆಗುತ್ತೆ. ನೀನು ಮಾವ ಅನ್ಸಂತೆ ನೋಡಿ. ಯಾರ್ಯಾರೇ ಮಕ್ಕಳಾಗಿಲ್ಲ, ಬರೀ ಹೆಣ್ಮಕ್ಳಾಗಿಲ್ಲ, ನನಗೆ ಗಂಡು ಮಕ್ಕಳವೆ. ನಿಮ್ಮ ಮನೆ ಮಕ್ಕಳು ಹೊಸೆ ಮಾಡ್ಕೊಂತೀನಿ, ಎಲ್ಲರೂ ಮಾಡ್ಕೊಳಲ್ಲ, 10 ಮಾಡ್ಕೊಂತೀನಿ ಅಷ್ಟೇ. ಒಂದು 8 2 ಇರಲಿ ಅಂತ. ನೀನು ಮಾವನವ ನೋಡಿ, ಮಾವ ಅಂತ ಅಲ್ಲಿ ನೋಡಿ. ಅವಳು ಚೆನ್ನಾಗಿದ್ದೀನಿ ಬೆಳಗ್ಗೆ ಅಂತ ಮೇಕಪ್ ಮಾಡ್ಕೊಂಡು, ನಾನು ಹಂಗೆ ಬೆಳಗ್ಗೆ ಗೊತ್ತಿಲ್ಲ ಅವಳಿಗೆ. ಯಾರೇ ಮನೆಯವರು? ಬಾವ. ಏನು ಬಾವ? ಟೆನ್ಷನ್ ತಗೊಬೇಕಂದ್ರ ಇಲ್ಲಿ ಚರಿತ್ರೆಗಳು ನಡೀತವೆ. ಹೆಸರು ಹೇಳ್ತೀನಿ, ನೆಗೆಟಿವ್ ಕೇಳಿ ಸುಮ್ಮನೆ ಬಂದಿದ್ದೀನಿ ಹೋದಿನಿ ಅಂತ ಅನ್ಬೇಡಿ. ನಾನು ನಂಬಲಿದಂತ ಸ್ಥಳ ಇದು. ನಾನೇ ನನ್ನ ಕಡೆ ನಂಬಕ್ಕಾಗಲ್ಲ. ನೀನ್ ಕುತ್ಕೊಮ್ಮ ಕಲ್ ಮೇಲೆ, ಅವ್ರು ಕುತ್ಕೊಮ್ಮ. ಬಾಮ್ಮ ಇಲ್ಲೇ ಬಾಮ್ಮ, ಬಾಮ್ಮ ಕುತ್ಕೊಮ್ಮ, ಕುತ್ಕೊಮ್ಮ. ಖಾಲಿ ಬೀಳ್ಬ, ಕುತ್ಕೊಮ್ಮ, ಕುತ್ಕೊ. ಯಾಕೆ ತಂಗಿ ಹೊರಟಿದ್ದೆ ಅಂತ? ಕುತ್ಕೊಮ್ಮ. ನೋಡಿ ತಂಗಿಯರ, ಯಾರಿಗೆ ಅಳ ಅಂತ ಸನ್ನಿವೇಶ ಬರುತ್ತೆ, ನಿಮ್ಮ ಮನೆ ತೊಂದರೆ ಐತಿ, ಅವ್ರು ಬಂದು ದುರ್ಗಾಶ್ರದಲ್ಲಿ ಬಂದು ನಿಮ್ಮ ತೋರ ಮನೆ ಅಂತ ಹೇಳಿ ಕೆಲಸ ಮಾಡೋ, ಆರಾಮಾಗಿದ್ದು ಊಟ ಮಾಡ್ಕೊಂಡು ಹೋಗ್ಬೋದು. ಅಷ್ಟಕ್ಕೂ ಹೋಗ್ಕೊಡ್ತೀವಿ, ಸೀರೆನೇ ಕೊಡ್ತೀವಿ, ಬಂಗಾರ ಕೊಡ್ತೀವಿ ಅಂತ ಸುಳ್ಳು ಹೇಳೋದಿಲ್ಲ. ಕಷ್ಟಕ್ಕೂ ಹೋಗ್ಕೊಡ್ತೀವಿ. ಇದ್ದಾಗ ಒಂದು 2 ಸೀರೆ ಕೊಡ್ತೀವಿ. ನಮ್ಮ ಮಂದ ಹತ್ರ ಕೊಡ್ತಾರೆ ನನಗೆ. ಮತ್ತೆ ಯಾರು ಆಸ್ತಿ ಕೇಳ್ಬೇಡಿ, ಬರೀ 34 ಕುಂಟಿದೆ, ಯಾರು ಕೇಸ್ ಹಾಕ್ಬೇಡಿ. ಜಮೀನು ಕಮ್ಮಿ ಇದೆ. ನಿಮ್ಮ ಪ್ರೀತಿಗೆ ನಾನು ತುಂಬಾ ಹಚ್ಚಿರೋಣಿ. ಯಾಕೆಂದ್ರೆ ಹಣ ಅವಶ್ಯಕತೆ ಏನಿಲ್ಲ. ಮನುಷ್ಯನಿಗೆ ನೋವು ಇದ್ದಿದೆ. ಗಂಡು ಮಕ್ಕಳು ನಿಮಗೆ ಬಿಡ್ತೀನಿ, ನೀವು ಬಂದು ಕೆಲಸ ಮಾಡ್ಬೋದು. ನೋಡ್ತೀರಲ್ಲ, ಇನ್ನಷ್ಟು ಹೇಳ್ಬಿಡ್ತೀರಂತೆ. ಯಾರಿಗೆ ಮಕ್ಕಳಾಗಿಲ್ಲ ಅಂತ ಬಂದಿರೋ ತಂಗಿಯರ ಕೇಳಿ, ನೆಗೆಟಿವ್ ಕಡೆ ಕೇಳಿ. ಯಾರಿಗೆ ಮಕ್ಕಳಾಗಿಲ್ಲ ನಿಲ್ಲೋಣ. ನಾನು ಕಳ್ಳನ ಎಮ್ಮೆಲ್ಲ ತಮ್ಮಣ್ಣ. ಅವನು ಹೆಂಗ್ ತಿಂತ ನೋಡಿ, 2 ಪ್ಲೇಟ್ ಅಲ್ಲಂ ಪ್ಲೇಟ್ ಜಿಲ್ಲಾ ಪ್ಲೇಟ್ ತಿಂತ ನೋಡ. ನೋಡಿ ಒಂದ್ಸರಿ ಅವನ ಬಗ್ಗೆ ಹೆಮ್ಮೆ ಪಡೋಣ. ಯಾರೇ ಬಂದು ಊಟ ತಗೊಂಬಂದ್ರು ಮಾತಾಡೋ ಹುಡುಗರು ನೀವೆಲ್ಲ, ಯಾರೋ ಒಬ್ಬನು ಒಂದು ನಾಯಿ ಬಗಳು ತಕ್ಷಣ ನಾನು ಮಾತಾಡೋದ್ರ ಬಗ್ಗೆ ಇವತ್ತು ಹೆಮ್ಮೆ ಪಡ್ತೀನಿ. ಅವನು ಮುಖ್ಯವಾದ. ಅವನು ಯಾರೇ ಬಂದ್ರು ಆಗಲ್ಲ ಅಂದ್ರೆ ಅವ್ರು ನಿತ್ಕೊಂಡ್ಬರ್ತಾರೆ. ಅಕ್ಕಿ ತಗೊಂಡ್ ಅಕ್ಕಿ ಹೊತ್ಕೊಂಡ್ಬರ್ತಾರೆ, ಬೆಲ್ಲ ಹೊತ್ಕೊಂಡ್ಬರ್ತಾರೆ. ನಮ್ಮ ಹುಡುಗರಿಗೆ ಎಲ್ಲರ ಪರವಾಗಿ ಒಂದ್ಸರಿ ನಮ್ಮ ಕಷ್ಟ ಮಾಡೋರು ಅದರಲ್ಲಿ ಮುಖ್ಯವಾದ. ಅವನು ನನ್ನ MLA ತಮ್ಮ, ನನ್ನ MLA ನನ್ನ ಆಂಬವ, ನನ್ನ ತಮ್ಮಗಿಲ್ಲ, ಅವ್ನು ನನಗೂ ತಮ್ಮ. ನೀವು ನಿಮ್ಮೂರಿಗೆ ನನ್ನ ತಂಗಿ ಹೇಳ್ತಿದ್ದ ಜಾತಿ ಅಂತ. ನಾನು ಗೌಡ ಆಚಾರ್ಯರು, ಅವನು ಕುರ್ಬಾಸು. ಒಳಗಡೆ ಅಡಿಗೆ ಮಾಡ್ತಾರೆ, ನೀವು ತಿಂದ್ರಲ್ಲ ಊಟ ನಾಯಕರು. ಒಳಗಡೆ ಫೋಟೋ ಮಾಡ್ತಾರ ಆಚಾರ. ಇನ್ನೊಬ್ರು ಯಾರು? SC ಒಬ್ರು. ಇಲ್ಲ ಅಲ್ಲಿ ಅಡಿಗೆ ಮಾಡೋ ಬೇರೆ. ನೋಡಿ ಜಾತಿ ಹೆಂಗಿದೆ ಅಂತ ಫೋಟೋ ಹಾಕೊಂಡು ಮೇಬೂಬು. ಈ ಎಲ್ಲ ಪ್ರಚಾರ ಕೊಡೋನ್ ಬಂದು 500. ಚೆನ್ನಾಗಿದೆಯಾ ದೇವಸ್ಥಾನ? ಜಾತಿ ಇಲ್ಲಿ ದೇವಸ್ಥಾನ. ಅರ್ಥ ಮಾಡ್ಕೊಳ್ಳಿ. ನಿಮ್ ಜಾತಿ ನಿಮ್ಮ ಒಳಗೆ ಉಟ್ಕೊಳ್ಳಿ, ಇಲ್ಲಿ ಹುಟ್ಟಬಾರ್ದು. ಆಯ್ತಾ? ಇನ್ನೊಂದ್ಸರಿ